ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ಅಂದರೆ ಏನು ಮತ್ತು ಅದು ಯಾಕೆ ಮಾಡಿಸ್ಬೇಕು, ಹಾಗೆ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂಥೇಳಿ ಈ ವಿಡಿಯೋದ ಮೂಲಕ ತಿಳ್ಕೊತಾ ಹೋಗೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ನೇದಾಗಿ ನಾವೀಗ ಮ್ಯಾರೇಜ್ ಸರ್ಟಿಫಿಕೇಟ್ ಅಂದರೆ ಏನು ಅಂಥೇಳಿ ತಿಳ್ಕೊಳ್ಳೋಣ. ಮ್ಯಾರೇಜ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಮದುವೆ ಕಾನೂನುಬದ್ಧವಾಗಿ ನಡೆದಿದೆ ಎಂದು ಸರ್ಕಾರದಿಂದ ನೀಡುವಂತಹ ಒಂದು ಅಧಿಕೃತ ಪ್ರಮಾಣ ಪತ್ರ ಆಗಿದೆ. ಇದು ಮದುವೆಯ ಕಾನೂನು ಸಾಕ್ಷ್ಯವಾಗಿ ಬಳಸಲಾಗುತ್ತೆ. ಹಾಗೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಯಾಕೆ ಮಾಡಿಸ್ಬೇಕು, ಯಾಕೆ ಇದು ಮುಖ್ಯ ನಮಗೆ ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ, ಪಾಸ್ಪೋರ್ಟ್ ಮಾಡಿಸ್ಕೊಳ್ಬೇಕಾದ್ರೆ ಅಥವಾ ವೀಸಾ ಅಪ್ಲೈ ಮಾಡಬೇಕಾದ್ರೆ, ಹಾಗೆ ನೀವೇನಾದರೂ ಬ್ಯಾಂಕ್ನಲ್ಲಿ ಜಂಟಿ ಖಾತೆಯನ್ನು ತೆರಿಬೇಕಾಗಿದ್ದರೆ, ಹಾಗೆ ಹೆಂಡತಿಯ ಹೆಸರು ಆಧಾರ್ ಅಥವಾ ರೇಷನ್ ಕಾರ್ಡ್ಗೆ ಸೇರಿಸಬೇಕಾದ್ರೆ, ಹಾಗೆ ಆಸ್ತಿ ಸಂಬಂಧಿತ ಕೆಲಸಗಳೇನಾದರೂ ಇದ್ದರೆ, ಅದೇ ರೀತಿ ಸರ್ಕಾರದ ಯೋಜನೆಗಳಿಗೆ ಅರ್ಜಿ ಹಾಕಬೇಕಾಗಿದ್ದರೆ ನಿಮಗೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಮುಖ್ಯವಾಗಿರುತ್ತೆ. ಈ ಎಲ್ಲ ಕೆಲಸಗಳಿಗೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೊಬೇಕಾಗತ್ತೆ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ನಿಮಗೆ ಏನೆಲ್ಲ ದಾಖಲೆಗಳು ಬೇಕು ಅಂಥೇಳಿ ಈಗ ನಾವು ತಿಳ್ಕೊಳ್ಳೋಣ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ನೀವು ಮಾಡಿಸ್ಕೋಬೇಕಂದ್ರೆ ನಿಮಗೆ ಫಸ್ಟ್ನೇದಾಗಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಗಂಡ ಮತ್ತು ಹೆಂಡತಿ ಇಬ್ಬರದ್ದು ಕೂಡ ನಿಮಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅದೇ ರೀತಿ ಪಾನ್ ಕಾರ್ಡು ಅಥವಾ ವೋಟರ್ ಐ ಡಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕಾಗತ್ತೆ. ಹಾಗೆ ಮದುವೆ ಪತ್ರಿಕೆ ಕೂಡ ನಿಮಗೆ ಬೇಕಾಗತ್ತೆ. ಹಾಗೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಅದು ನಿಮ್ಮ ವಯಸ್ಸಿನ ದೃಢೀಕರಣಕ್ಕಾಗಿರುತ್ತೆ. ಹಾಗೆ ಮದುವೆಯ ಫೋಟೋ ಕೂಡ ಬೇಕಾಗತ್ತೆ. 3 ಜನರು ಸಾಕ್ಷಿದಾರರ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ. ಹಾಗೆ ಅವರಿಗೆ ಆಧಾರ್ ಕಾರ್ಡ್ ತೊಗೊಂಡು ಅವ್ರದ್ದಿಗೊಂದು OTP ಬರುತ್ತೆ, ಅದನ್ನ ಅವರು ಹೇಳಂಗಿರಬೇಕಾಗತ್ತೆ. ಸಾಕ್ಷಿದಾರರು ಏನಿರ್ತಾರಲ್ಲ ಅವರು ಮದುವೆಗೆ ಅಥವಾ ಮದುವೆಗೆ ಬಂದವರಾಗಿರಬೇಕಾಗುತ್ತೆ. ಹಾಗೆ ಇದನ್ನೆಲ್ಲ ನೀವು ಮಾಡಿಸ್ಕೋಬೇಕು ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅಂಥೇಳಿ ತಿಳ್ಕೊಳ್ಳೋದಾದರೆ, ಇದನ್ನ ನೀವು ನಿಮ್ಮ ಹತ್ತಿರ ಇರುವಂತಹ ಗ್ರಾಮ 1 ಕೇಂದ್ರದಲ್ಲಿ ನೀವು ಮಾಡಿಸ್ಕೊಬೋದಾಗಿರುತ್ತೆ. ಅಲ್ಲಿ ಈ ಎಲ್ಲ ದಾಖಲೆಗಳನ್ನು ನೀಡಿದರೆ ನೀವು ನಿಮ್ಮ ಅರ್ಜಿಯನ್ನು ಹಾಕ್ಕೊಡ್ತಾರೆ. ಸಾಮಾನ್ಯವಾಗಿ ಕೆಲ ದಿನಗಳಲ್ಲೇ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಇಂತಹ ಇನ್ನಷ್ಟು ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.